ನಮಸ್ಕಾರ. ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂದ್ಕೊಂಡಿರೋ ಎಲ್ಲ ಯುವ ಪ್ರತಿಭೆಗಳಿಗೆ ಹಾಗೂ ಯುವ ರೈತರಿಗೆ ನಮಸ್ಕಾರ. ಇವತ್ತು ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಒಂದು ಚಾನಲ್ ಕಡೆಯಿಂದ ನಿಮಗೆ ಒಂದು ಹೊಸ ಪದ್ಧತಿನ ಅಂದರೆ ನ್ಯೂ ಮೆಥಡಲ್ಲಿ ಕಮ್ಮಿ ಜಾಗದಲ್ಲಿ ಹಾಗೂ ಕೆಮಿಕಲ್ ಇಲ್ಲದೇ ಹೇಗೆ ಒಂದು ಫ್ಯಾಮಿಲಿಗೆ ಬೇಕಾದಂತಹ ತರಕಾರಿಗಳನ್ನ ಬೆಳಿಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಕೆಲವು ಜನ ನಮ್ಮ ಹತ್ರ ಬಂದಾಗ ಓಪನಾಗಿ ಹೇಳ್ತಾ ಇರ್ತಾರೆ, ನಮಗೆ ತರಕಾರಿಗಳು ಸೊಪ್ಪನ್ನು ಕೆಮಿಕಲ್ ಇಲ್ಲದೇ ಬೆಳೆದು ತಿನ್ನೋಕ್ಕೆ ತುಂಬ ಆಸೆ, ಆದರೆ ಏನು ಮಾಡೋದು, ನಮ್ಮ ಹತ್ರ ಜಾಗ ಇಲ್ಲ ಅಂತ. ತೊಂದರೆ ಇಲ್ಲ, ಜಾಗ ಏನು ಜಾಸ್ತಿಯಾಗಿ ಬೇಕಾಗಿಲ್ಲ. ಒಂದು ಫ್ಯಾಮಿಲಿಗೆ ಬೇಕಾದಂತಹ, ಒಂದು ಕಿಚನಿಗೆ ಬೇಕಾದಂತಹ ತರಕಾರಿನ ಅವರು ಬರೀ ತಮ್ಮಲ್ಲಿರುವಂತಹ ಒಂದು ಸ್ಮಾಲ್ ಸ್ಪೇಸಲ್ಲೇ ಬೆಳಿಬೋದು. ಮಿನಿಮಮ್ ಅಂತಂದರೂ ಎಲ್ಲರೂ ಒಂದು ಕಾಂಪೌಂಡಲ್ಲಿ ಅಥವಾ ಮನೆ ಹಿಂದೆ ಒಂದು 10 ಮೀಟರ್ಸ್ ಆಫ್ ಲೆಂತು, ಅಂದರೆ 10 ಅಡಿ ಉದ್ದ, 3 ಫೀಟ್ ಆಫ್ ವಿಡ್ತ್ ಜಾಗ ಇದ್ದೇ ಇರುತ್ತೆ. ಅಷ್ಟಿದ್ದರೆ ಸಾಕು. ನಾವು ಆ ಜಾಗದಲ್ಲೇ ಕನಿಷ್ಠ ಅಂತಂದರೂ ಒಂದು 10ರಿಂದ 12 ಬೆಳೆಗಳನ್ನ ಬೆಳಿಬೋದು. ಅದು ಹೇಗಪ್ಪ ಅದು ಸಾಧ್ಯನಾ ಅಂತ ನಿಮ್ಗೆ ಅನಿಸಿದ್ರೆ ನಾನು ಅದನ್ನು ಸೂಕ್ಷ್ಮವಾಗಿ ಮುಂದೆ ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ಫಾಲೋ ಅಪ್ ಮಾಡಿ ನಿಮ್ಮಲ್ಲಿರುವಂತಹ ಸ್ಪೇಸಲ್ಲಿ ಪ್ರಯತ್ನ ಪಟ್ಟರೆ ಗ್ಯಾರಂಟಿ ಆಗತ್ತೆ. ಅದರಲ್ಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಆ ಪದ್ಧತಿನ ನೀವು ಅಳವಡಿಸ್ಕೊಂಡ್ರೆ ಸಮಸ್ಯೆ ಆಗೋಲ್ಲ. ಇದಕ್ಕೆ ಬೇಕಾಗಿರುವಂಥದ್ದು ಏನಪ್ಪ ಅಂದರೆ 10 ಮೀಟರ್ ಉದ್ದದ ಬೆಡ್ ಮಾಡ್ಕೋಬೇಕು. ಅದು ಹೇಗೆ ಮಾಡ್ಕೋಬೇಕು, ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಹೇಳಿದ್ದೀನಿ. ಬೆಡ್ ಮಾಡಬೇಕಾದ್ರೆ ಒಂದು ಬಹುಮಿಶ್ರಿತ ಬೆಳೆ ಅಂತ ಮಿಕ್ಸ್ಡ್ ಕ್ರಾಪ್ನ ಮಾಡಿದ್ರೆ ತುಂಬ ಆಗುತ್ತೆ. ಈಗ ಕಿಚನ್ ಗಾರ್ಡನ್ ಮಾಡಬೇಕಾದ್ರೂ ಈ ಮೆಥಡ್ ತುಂಬ ಯೂಸ್ ಆಗುತ್ತೆ. ಎಲ್ಲ ಕಡೆ ನಮಗೆ ಲಾರ್ಜ್ ಸ್ಪೇಸ್ ಇಲ್ಲ ಏನು ಬೆಳಿಲಿಕ್ಕೆ ಅಂತ ಹೇಳೋ ಜಾಗದಲ್ಲಿ ಸ್ಮಾಲ್ ಸ್ಪೇಸಲ್ಲೂ ನಾವು ಬಹುಮಿಶ್ರಿತ ಬೆಳೆನ ಬೆಳಿಬೋದು. ನಮಗೆ ಕಿಚನ್ಗೆ ಏನು ಬೇಕಾಗುತ್ತೆ, ಮೇಯ್ನಾಗಿ ರೂಟ್ ವೆಜಿಟೇಬಲ್ಲು, ಫ್ರೂಟ್ ವೆಜಿಟೇಬಲ್ಲು, ಗ್ರೀನ್ಸು ನಾವು ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ. ಬಟ್ ಈ ಸ್ಮಾಲ್ ಸ್ಪೇಸಲ್ಲಿ ಹೇಗೆ ಮಾಡೋದು ಅಂದರೆ ಅದಕ್ಕೊಂದು ಮೆಥಡ್ ಇದೆ. ಇದು ಬೆಡ್ ಬಂದು ನಮಗೆ ಮಿನಿಮಮ್ ಅಂತಂದರೆ 10 ಮೀಟರ್ ಲೆಂತು, 3 ಫೀಟು ಬಿಡ್ತಿರಬೇಕು. 3 ಫೀಟ್ ಯಾಕೆಂದರೆ ಡಿವಿಡಿಂಗ್ ಪರ್ಪಸ್ಗೆ ಕೈ ಹ್ಯಾಂಡ್ ಆಗಿ. ಬಟ್ ಈ ಬೆಡ್ ಹೈಟು 1 ಫೀಟು ಮ್ಯಾಕ್ಸಿಮಮ್ ಹೈಟು. ಸೊ ಅದ್ರ ಮಾಡ್ಬೋದು. ಅಟ್ಲೀಸ್ಟ್ ಮಿನಿಮಮ್ ಒಂದು 1/2 ಫೀಟ್ ಆಫ್ ಹೈಟಾರು ಇರಬೇಕು. ಹೈಟಲ್ಲಿದ್ದಾಗ ನಾವು ಬೀಜ ಬಿತ್ತನೆ ಹೇಗೆ ಮಾಡಬೇಕು ಅಂತಂದರೆ, ಈಗ ಆಲ್ರೆಡಿ ಲ್ಯಾಂಡ್ ಪ್ರಿಪ್ರೇಷನ್ ಆದಮೇಲೆ, ಬೆಡ್ ಪ್ರಿಪ್ರೇಷನ್ ಆದಮೇಲೆ ಇದಕ್ಕೆ ಕಂಪೋಸ್ಟ್ ಅಪ್ಲೈ ಮಾಡಿ, ಜೀವಾಮೃತ ಅಪ್ಲೈ ಮಾಡಿ ಆದಮೇಲೆ ಫಸ್ಟು ನಾವು ಈ ರೀತಿ ನಮ್ಮ ಕೈ ಏನಿದೆ ಅದು ಒಂದೊಂದು ಸ್ಪೇಸಲ್ಲಿ ನಾವು ಒಂದು ಲೈನನ್ನು ಹಿಂಗೆ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಈ ಬೆಡ್ ಪೂರ್ತಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ಇಂಪಾರ್ಟೆನ್ಸ್ ಇರೋದು, ಇಲ್ಲಿ ಏನು ಮಾಡಬೇಕು ಅಂದರೆ ಈ ಜಾಗದಲ್ಲಿ ನಮಗೆ ಇಲ್ಲಿ ಬೆಳೆ ಹಾಕಿ ಇಲ್ಲಿ ಬಿಟ್ಟರೆ ಇಲ್ಲಿ ವೀಡ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಸೊಪ್ಪಿನ ಬೀಜಗಳನ್ನ ನಾವು ಬ್ರಾಡ್ಕಾಸ್ಟ್ ಮೆಥಡಲ್ಲಿ ಅಪ್ಲೈ ಮಾಡ್ಕೋಬೇಕು. ಬ್ರಾಡ್ಕಾಸ್ಟ್ ಮೆಥಡು ಆದಮೇಲೆ ಇದಕ್ಕೆ ನಾವು ಒಂದು ರೂಟ್ ವೆಜಿಟೇಬಲ್ ಅಂದರೆ ರ್ಯಾಡಿಶು, ಕ್ಯಾರೆಟು, ಬೀಟ್ರೋಟು, ನೂಲ್ಕೋಲು, ಇವೆಲ್ಲ ಒಂದು ಸ್ವಲ್ಪ ನಮಗೆ ರೂಟ್ ವೆಜಿಟೇಬಲ್ ಆಗಿ ಬರುವಂಥದ್ದು. ಅದನ್ನು ನಾವೇನು ಮಾಡಬೇಕು ಅಂದರೆ ಇದು ಒಂದು ರ್ಯಾಡಿಶು, ಒಂದು ರ್ಯಾಡಿಸ್ಗೂ ಇನ್ನೊಂದು ರ್ಯಾಡಿಸ್ಗೂ ಅಟ್ಲೀಸ್ಟ್ ಒಂದು 5 ಇಂಚು ಇಲ್ಲಾಂದರೆ 7 ಇಂಚಸ್ಸು ಗ್ಯಾಪ್ ಕೊಟ್ಟು ನಾವು ಓನ್ಲಿ 1 ಸೀಡ್ ಹಾಕಬೇಕಾ? 1 ಸೀಡ್ ಹಾಕಬೇಕು. ಈ ರೀತಿ ಒಂದು ನಮಗೆ ಒಂದು ಲೈನಲ್ಲಿ ರ್ಯಾಡಿಸ್ನ ಹಾಕ್ಕೊಂಡು ಮತ್ತೊಂದು ಲೈನಲ್ಲಿ ಬೇಕಾದರೆ ಕ್ಯಾರೆಟ್ನ ನಾವು ಹಾಕಬೇಕು.
ಕ್ಯಾರೆಟು ರ್ಯಾಡಿಶು ಸೊಪ್ಪು ಹಾಕಿದ್ಮೇಲೆ ಈ ಕಾರ್ನರ್ ಜಾಗ ಉಳ್ಕೊಂಡಿದೆಯಲ್ಲ, ಇದು ರೂಟ್ ವೆಜಿಟೇಬಲ್ ಆಯಿತು, ಇದು ಸೊಪ್ಪಾಯಿತು. ಇದಕ್ಕೊಂದು ಸ್ವಲ್ಪ ಹೈಟ್ ಬೆಳೆಯುವಂಥದ್ದು ಏನು ಬರುತ್ತೆ ಅಂತಂದರೆ ಸ್ವಲ್ಪ ಬೆಂಡಿ, ಚಿಲ್ಲಿ. ಒಂದು ಬೆಂಡೆಯಲ್ಲಿ ಕೊಡಬೇಕು, ಒಂದಡಿ ಗ್ಯಾಪಲ್ಲಿ ಒಂದು ಚಿಲ್ಲಿ ಕೊಡಬೇಕು, ಇನ್ನೊಂದಡಿ ಗ್ಯಾಪಲ್ಲಿ ಒಂದು ಟೊಮೊಟೊನ ಕೊಡಬೇಕು. ಅಡಿ ಅಂದರೆ 1 ಫೀಟ್ 1 ಫೀಟಲ್ಲಿ ಕೊಡಬೇಕು. ಹಾಗೆ ಚಿಲ್ಲಿ, ಟೊಮೊಟೊ, ಬೆಂಡಿ, ಬೀನ್ಸ್, ಹಾಗೆ ಸುತ್ತ ಕಾರ್ನರಲ್ಲಿ ಒಂದಾದ್ಮೇಲೆ ಒಂದು ಕೊಡ್ಬೋದು. ಈ ಸೈಡಲ್ಲೂ ಸಹ ರ್ಯಾಡಿಶ್ನು ಕೊಡ್ಬೋದು, ಒಂದೊಂದು ರ್ಯಾಡಿಶ್ನು ಕೊಡ್ಬೋದು. ರ್ಯಾಡಿಶ್ ಆದಮೇಲೆ 4 ಮೂಲೆ ಏನಿದೆ ಅಲ್ಲಿಗೆ ನ್ಯಾಚುರಲ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಪ್ರಕಾರ ನಾವು ಆ ಪೆಸ್ಟ್ನ ಅವಾಯ್ಡ್ ಮಾಡಬೇಕು ಅಂತಂದರೆ ಒಂದೊಂದು ಸನ್ಫ್ಲವರ್ ಸೀಡ್ಸ್ನ ನಾವು ಹಾಕ್ಕೋಬೇಕು. ಕಾರ್ನರ್ಗೆ ಒಂದೊಂದು ಸನ್ಫ್ಲವರ್. ಹಾಗೂ ಈ ಬೆಡ್ಡು ಮಧ್ಯದಲ್ಲಿ ನಮಗೆ ಕ್ರೀಪರಾಗಿ ಬರುವಂಥದ್ದು, ಈಗ ಬೀನ್ಸ್ ಕ್ರೀಪರಲ್ಲೂ ಬರುತ್ತೆ, ಚಿಕ್ಕಡಿಕಾಯಿ ಬರುತ್ತೆ, ರಿಡ್ಜ್ ಗಾರ್ಡ್ ಬರುತ್ತೆ, ಬಾಟಲ್ ಗಾರ್ಡ್ ಬರುತ್ತೆ, ಪಂಪ್ಕಿನ್ ಬರುತ್ತೆ. ಇದೆಲ್ಲ ಕ್ರೀಪರಾಗಿ ಬರುವಂಥದ್ದು. 10 ಅಡಿಗೆ ಒಂದನ್ನು ಹಾಕೋಬೇಕು. ಸೊ ಈಗ ನಾವು ಈ 10x3 ಸ್ಪೇಸಲ್ಲಿ ಮ್ಯಾಕ್ಸಿಮಮ್ಮು ನಮ್ಮ ದಿನನಿತ್ಯಕ್ಕೆ ಡೈಲಿ ಯೂಸಸ್ ಕಿಚನ್ಸ್ಗೆ ಬೇಕಾಗಿರುವಂತಹ ಎಲ್ಲ ಇದೆ. ಅಂದರೆ ಒಂದು ಸಿಂಗಲ್ ಬೆಡ್ಡಲ್ಲಿ ಮಲ್ಟಿ ಕ್ರಾಪಿಂಗು ನಮಗೆ ಸಿಗುತ್ತೆ. ಸೊಪ್ಪಿದೆ, ಬೀನ್ಸ್ ಇದೆ, ಚಿಲ್ಲಿ ಇದೆ, ಟೊಮೊಟೊ ಇದೆ, ರ್ಯಾಡಿಶ್ ಇದೆ, ಕ್ಯಾರೆಟ್ ಇದೆ. ಎಲ್ಲ ಇದರಲ್ಲಿ ಸಿಗಬೇಕಾದ್ರೆ ಯುಟಿಲೈಸ್ ಮಾಡಿಕೊಂಡು ನಾವು ಬೆಳಿಬೋದು. ಇದನ್ನೇ ನಾವು ರೇಸ್ಡ್ ಬೆಡ್ ಮೆಥಡಲ್ಲಿ ಉಪಯೋಗಿಸ್ಕೋಬೋದು. ಇದನ್ನು ಕೆಮಿಕಲ್ ಫ್ರೀಯಾಗಿ ಬೆಳಿಬೇಕು, ಯಾಕೆಂದರೆ ಈ ಕೆಮಿಕಲ್ ಹಾಕುವಂಥದ್ದು ಅವಶ್ಯಕತೆ ಏನಿಲ್ಲ. ಜೀವಾಮೃತ ನಾವು ಸಾಯಿಲ್ ರಿಚ್ ಕೊಡ್ತಾ ಇರೋದು, ಪಂಚಗವ್ಯ ಫ್ಲವರಿಂಗ್ ಟೈಮಲ್ಲಿ ಇನ್ನೂ ಬೂಸ್ಟರ್ ಕೊಡ್ತೀವಿ, ಬಯೋಡೈಜೆಸ್ಟರ್ ಅಂತ ಮಾಡ್ತೀವಿ, ಅದನ್ನು ಕೊಡ್ತೀವಿ, ಗಾರ್ಲಿಕ್ ಸ್ಪ್ರೇ ಅಂತ ಪೆಸ್ಟ್ ಕಂಟ್ರೋಲರ್ಗೂ ಕೊಡ್ತೀವಿ. ಇದನ್ನು ನಾವು ಕಿಚನ್ ಗಾರ್ಡನ್ ಆಗು ಮಾಡ್ಕೋಬೋದು. ಹಾಗೂ ಇದೇ ಮೆಥಡ್ನ ನಾವು ನಮ್ಮ ಜಮೀನುಗಳಲ್ಲಿ ನಾವು ಅನುಸರಿಸಿದ್ರೆ ಅಧಿಕ ಲಾಭನೂ ಸಹ ಗಳಿಸ್ಬೋದು. ಅರ್ಥ ಆಯ್ತಾ? ಹಾಗೂ ಇಲ್ಲಿ ಕೊರಿಯಂಡರ್ ಹಾಕಿದ್ದೀರಾ, ಹಾಗೆ ಒಂದು ಸ್ವಲ್ಪ ಮುಂದೆ ಸ್ಪೇಸ್ ಹೋದರೆ ಅಲ್ಲಿ ಮೇಥಿ ಹಾಕೋಬೋದು, ಮೀನ್ಸ್ ಫೆನುಗ್ರೀಕು. ಹಂಗೆ ಮುಂದೆ ಹೋದರೆ ದಿಲ್ ಹಾಕೋಬೋದು. ಹಾಗೆ ಒಂದು ಸ್ವಲ್ಪ 3 ಅಡಿ ಗ್ಯಾಪ್ ಹೋದರೆ ಅಮೆರಂತ್ ಹಾಕೋಬೋದು, ದಂಟು. ನಿಮ್ಮ ಒಂದು ಈ ಜಾಗದಲ್ಲಿ ಎಲ್ಲನೂ ಬೆಳಿಬೋದು. ಬೆಳಿಬೇಕಾದ್ರೆ ಅದಕ್ಕೆ ಈ ಪದ್ಧತಿನ ಅನುಸರಿಸಿದ್ರೆ ಉಪಯೋಗ. ನಾವು ಲಾಸ್ಟ್ ಟೈಮು ಇದೇ ಬೆಡ್ನಲ್ಲಿ ನಾವು ಶೋಯಿಂಗ್ನ ಮಾಡಿದ್ದು, ನಿಮಗೆ ಹೇಳಿದ್ದೆ. ಈ ಲೈನ್ನಲ್ಲಿ ರಾಡಿಶ್ನ ಹಾಕೋಬೇಕು. ಹಾಗೂ ಒಂದು ಗೇನ್ ಇದರಲ್ಲಿ ನಾವೇನು ಮಾಡ್ತೀವಿ, ಅದರಲ್ಲಿ ಕೊರಿಯಂಡರ್ನ ಹಾಕ್ಕೊಂಡಿದ್ದು. ಹಾಗೆ ಮುಂದೆ ಬಂದರೆ ಇಲ್ಲಿ ಲೈನಲ್ಲಿ ದಿಲ್, ಸಬ್ಬಕ್ಕಿ ಅಂತ ಏನು ಹೇಳ್ತೀವೋ ಅದನ್ನು ಹಾಕ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಪಕ್ಕದ ಬೆಟ್ಟಲ್ಲಿ ಅಮೆರಂತ್, ದಂಟು ಸೊಪ್ಪನ್ನು ಹಾಕ್ಕೊಂಡಿದ್ವಿ. ಈ ಕಾರ್ನರಲ್ಲಿ ಬೀನ್ಸು ಹಾಗೂ ಬರುವಂತಹ ಎತ್ತರವಾಗಿ ಕ್ರೀಪರಾಗಿ ಬರುವಂತಹ ಗಿಡಗಳನ್ನೆಲ್ಲನೂ ಹಾಕ್ಕೊಂಡಿದ್ವಿ. ಹಾಗೆ ಮೇಥಿ ಇಷ್ಟು ಸೊಗಸಾಗಿ ಬಂದಿದೆ, ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡದಂತೆ ನ್ಯಾಚುರಲ್ಲಾಗಿ ಆರ್ಗ್ಯಾನಿಕ್ನಲ್ಲಿ ಬೆಳೆದಿರೋದು. ಇಂಥದ್ದೊಂದು ಪದ್ಧತಿನ ನೀವು ಅನುಸರಿಸ್ಕೊಂಡ್ರೆ ಗ್ಯಾರಂಟಿ ನಿಮ್ಮ ಒಂದು ಫ್ಯಾಮ್ಲಿಗೆ ಆಗುವಷ್ಟು ಸೊಪ್ಪು ತರಕಾರಿನ ನೀವು ಬೆಳ್ಕೊಬೋದು. ನಾವು ಈ ಬೆಡ್ಡಲ್ಲಿ ಮಲ್ಟಿ ಕ್ರಾಪಿಂಗ್ ಹೆಂಗೆ ಮಾಡೋದು ಅಂತ ಹೇಳಿದ್ದು, ಇವತ್ತು ರಿಸಲ್ಟ್ ಬಂದಿದೆ ನೋಡಿ. ವೆಜಿಟೇಬಲ್ಲು ಹಾಗೂ ಗ್ರೀನ್ಸ್ ಎಲ್ಲ ಹಾರ್ವೆಸ್ಟ್ ಆಗ್ತಾ ಇದೆ. ಒಂದು ಬೆಡ್ಡಲ್ಲಿ ಎಲ್ಲ ರೀತಿ ತರಕಾರಿಯನ್ನು ಆರ್ಗ್ಯಾನಿಕಲ್ಲಿನೇ ಬೆಳಿಬೋದು. ಎಷ್ಟು ಕ್ವಾಲಿಟಿಯಾಗಿ ಬಂದಿದೆ ನೀವೇ ನೋಡಿ, ನಿಮ್ಮ ಕಣ್ಮುಂದೆನೇ ರಿಸಲ್ಟ್ ಇದೆ. 45 ದಿನ 50 ದಿನ ಇದಾಗಿದೆ, 50 ದಿನಕ್ಕೆ ಒಳ್ಳೆ ಫಸಲ್ ಬಂದಿದೆ.